ನಮಸ್ತೆ ವೀಕ್ಷಕರೇ. ನಾಳೆ ಪ್ರದೋಷ ಮಂಗಳವಾರ ಬೀಳೋ ದಿನ ತುಂಬ ವಿಶೇಷವಾಗಿರುವಂಥದ್ದು. ಪ್ರದೋಷದ ದಿನ ನಾಳೆ ಯಾರ್ಯಾರಿಗೆ ಜಾತಕದಲ್ಲಿ ಮಂಗಳ ಕುಜದೋಷ ಇದೆ, ಅಂದರೆ ಮಂಗಳ ನೀಚ ಮನೆಯಲ್ಲಿರುತ್ತೆ ಅಂಥವರೆಲ್ಲ, ಮತ್ತು ಆರೋಗ್ಯ ಸಮಸ್ಯೆ, ಹಾರ್ಟ್ ಸಮಸ್ಯೆ ಇರುವಂಥವ್ರು, ಮತ್ತು ಯಾರ್ಯಾರಿಗೆ ಪ್ರಾಪರ್ಟಿ ಸಮಸ್ಯೆ ಇದೆ, ಅಂದರೆ ಭೂಮಿ ಸಮಸ್ಯೆ, ಏನಾದರೂ ಲಿಟಿಗೇಷನ್ ಇರುತ್ತೆ ನಿಮ್ಮದು ಜಮೀನಿಂದು ಸೈಟಿಂದು ಇದೆಲ್ಲ ಸಾಲ್ವ್ ಆಗುತ್ತೆ. ನೋಡಿ, ನಾಳೆ ನೀವು ಪ್ರದೋಷ ಮಾಡೋದರಿಂದ ತುಂಬ ವಿಶೇಷವಾಗಿರುವಂಥ ದಿನ. ಮಂಗಳವಾರ ಬೀಳೋದ್ರಿಂದ ಇದಕ್ಕೆ ಭೌಮ ಪ್ರದೋಷ ಅಂತ ಹೇಳ್ತಾರೆ. ಮತ್ತು ಹನುಮಾನ್ ಚಾಲೀಸ್ ಹೇಳೋದು, ಆರೋಗ್ಯ ಸಮಸ್ಯೆ, ನರ ಸಮಸ್ಯೆ, ಮಂಡಿ ನೋವಿರುವಂಥವ್ರು, ತೀರಾನೇ ಆರೋಗ್ಯ ಸಮಸ್ಯೆ ಇರುವಂಥವ್ರು ನಾಳೆ ಭೌಮ ಪ್ರದೋಷ ಆಚರಣೆ ಮಾಡೋದರಿಂದ ಶಿವನ ಒಂದು ಪ್ರೀತಿಗೆ ನೀವು ಪಾತ್ರರಾಗ್ತೀರಾ. ಶಿವನ ಪ್ರೀತಿ, ಶಿವನ ಆಶೀರ್ವಾದ ಗಳಿಸ್ತೀರ. ಮತ್ತು ನಾಳೆ ವಿಶೇಷವಾಗಿ ನೀವು 108 ಬಾರಿ ನಮ ಶಿವಾಯ ಅಂತ ಮೂರು ಬಾರಿ ಅಲ್ಲ, 108 ಬಾರಿ ಹೇಳ್ಕೊಳ್ಳಿ. ನಾನು 3 ಬಾರಿ ಹೇಳಿರ್ತೀನಿ ನಿಮಗೆ. ಒಂದು ಸರ ಫುಲ್ಲು, ಅಂದರೆ ರುದ್ರಾಕ್ಷಿ ಮಾಲದಲ್ಲಿ ನೀವು 108 ಬಾರಿ ಹೇಳ್ಕೊಳ್ಳಿ. ಇನ್ನೊಂದು ಮಂತ್ರ ಇದೆ, ಅದನ್ನು ಹೇಳ್ತೀನಿ ನಾನು. ಮತ್ತು ನಾಳೆ ನೀವು ದೇವಸ್ಥಾನಕ್ಕೆ ಏನು ಒಂದು ಅರ್ಪಣೆ ಮಾಡಬೇಕು ಶಿವನಿಗೆ ಅಂದರೆ, ಜಲದಿಂದ ಅಭಿಷೇಕ, ಹಾಲಿನ ಅಭಿಷೇಕ, ಮತ್ತು ಶಿವನಿಗೆ ನೈವೇದ್ಯ ಹಣ್ಣು ಹಂಪಲುಗಳು, ಮತ್ತು ಶಿವನಿಗೆ ಪುಷ್ಪಗಳು, ಶಂಕುಪುಷ್ಟಿ ಹಾಗೂ ಬಿಲ್ವಪತ್ರೆಯಿಂದ ನಾಳೆ ನೀವು ಶಿವನ ಆರಾಧನೆ ಮಾಡೋದರಿಂದ ನಿಮಗೆ ವಿಶೇಷವಾದ ಫಲ ದೊರಕತ್ತೆ. ಪ್ರದೋಷ ವ್ರತ ಅಂದ್ರೇ ತುಂಬ ವಿಶೇಷ. ಮಂಗಳವಾರ ಬರೋದರಿಂದ ಇನ್ನೂ ಹೆಚ್ಚು ನಿಮಗೆ ಒಂದು ಫಲ ಕೊಡುವಂಥದ್ದು, ಅಭಿವೃದ್ಧಿ ಕೊಡುವಂಥದ್ದು. ಅದರಿಂದ ನೀವು ಭೌಮ ಪ್ರದೋಷವನ್ನು ಆಚರಣೆ ಮಾಡಿ. ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ದೇವರಿಗೆ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅದಕ್ಕೆ ಜಲ ಅಭಿಷೇಕ, ಪಂಚಾಮೃತ ಅಭಿಷೇಕ ಅಂದರೆ ಮೊಸರು, ಹಾಲು, ಜೇನುತುಪ್ಪ, ಸಕ್ಕರೆ ಇಷ್ಟು ಹಾಕಿ ಅಭಿಷೇಕ ಮಾಡಿ ಶಿವನ ಆರಾಧನೆಗೆ ವಿಶೇಷವಾಗಿ ನೀವು ಮನೆಯಲ್ಲಿ ಬಿಲ್ವಪತ್ರೆನ ಅರ್ಪಣೆ ಮಾಡಿ, ಹಣ್ಣುಗಳ ನೈವೇದ್ಯ ಕೂಡ ಮಾಡಿ. ಶಿವನಿಗೆ ತುಂಬ ಪ್ರಿಯ. ಅದರಲ್ಲೂ ಉತ್ತುತ್ತೆಕಾಯಿಯನ್ನು ನೈವೇದ್ಯ ಇಡೋದ್ರಿಂದ ನಿಮಗೆ ವಿಶೇಷವಾದ ಧನಲಾಭ ಕೂಡ ಆಗುತ್ತೆ, ಆರೋಗ್ಯ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಮತ್ತು ನೀವು ಸಂಜೆಗೆ ಮತ್ತೆ ಮೈ ಮೇಲೆ ನೀರು ಹಾಕ್ಕೊಂಡು ಸಂಜೆ ನೀವು ನಾನು ಹೇಳಿರೋ ಹಾಗೆ ಶಿವನ ಮಂತ್ರ ನಮ ಶಿವಾಯ ಅಂತ ಅದನ್ನು ಹೇಳಿ, ಮತ್ತು ಇನ್ನೊಂದು ಓಂ ನಮೋ ರುದ್ರಾಯ ನಮಃ, ಓಂ ನಮ ರುದ್ರಾಯ ಅಂತ ಹೇಳ್ಕೊಳ್ಳಿ. ಇದನ್ನು 108 ಬಾರಿ ಹೇಳ್ಕೊಳ್ಳಿ. ಇದ್ರ ಜೊತೆ ಬೇಕಾದರೆ ನೀವು ಓಂ ನಮ ಶಿವಾಯ ರುದ್ರಾಯ ಅಂತ ಕೂಡ ಇದು ಒಂದು ಮಾಲ ಫುಲ್ಲು ಹೇಳ್ಕೊಳ್ಳಿ. ಅಂದರೆ ನೀವು ಒಂದೊಂದು ಬಿಲ್ವಪತ್ರೆ ಜಾಸ್ತಿ ಇದ್ದರೆ ಒಂದೊಂದು ಹೆಸರು, ಒಂದೊಂದು ಅಂದರೆ ಮಣೀಲಿ ಒಂದೊಂದು ಸರಿ ಓಂ ನಮೋ ರುದ್ರಾಯ ಅಂದಾಗ ಒಂದು ಬಿಲ್ಪತ್ರೆನ ಶಿವನ ಮೇಲೆ ಅರ್ಪಣೆ ಮಾಡಿ. ಮತ್ತು ಶಿವನಿಗೆ ಭಸ್ಮಭೂಷಣ, ಭಸ್ಮ ಆರತಿ ಹೀಗೆಲ್ಲ ಮಾಡೋದರಿಂದ ನಿಮಗೆ ಶಿವನ ಎಷ್ಟು ಪ್ರದೋಷ ದಿನ ಆರಾಧನೆ ಮಾಡ್ತೀರಾ ಅಷ್ಟು ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಆಗುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತು ಕೆಲವರು ಭೂಮಿ ತಗೋಬೇಕು ಅಂತ ಇರ್ತಾರೆ, ಅಂಥವರು ನಾಳೆ ಮಂಗಳವಾರ, ಮಂಗಳನೇ ಕಾರಕ ಅಂದರೆ ಕಾರ್ತಿಕೇಯ ಸ್ವಾಮಿನ ಆರಾಧನೆ ಮಾಡಿ ನೀವು ಭೂಮಿ ತಗೊಳ್ತೀರಾ, ಮನೆಯೂ ಕಟ್ತೀರಾ, ಮನೆ ಕಟ್ಟೋ ಯೋಗ ಬರುತ್ತೆ. ನಾಳೆ ನೀವು ಇದೆಲ್ಲ ಮಾಡೋದರಿಂದ ಮನೆ ಕಟ್ಟೋ ಯೋಗ, ಭೂಮಿ ಯೋಗ, ಭೂಮಿಲಿರುವಂಥ ಸಮಸ್ಯೆ, ಲಿಟಿಗೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಯಾರಾದರೂ ವಿಶೇಷವಾಗಿ ನಿಮಗೆ ಏನಾದರೂ ನಿಮಗೆ ಪ್ರಾಪರ್ಟಿ ಸಿಗಬೇಕು ಅಂತಿದ್ರೆ ನಿಮಗೆ ಅದು ಕಡಿಮೆ ರೇಟಲ್ಲೇ ಸಿಗುತ್ತೆ. ಕಾಸ್ಟ್ಲಿ ಆದ್ರೂ ನಿಮ್ಮ ಒಂದು ಪೂಜೆ ಫಲ ನಿಮಗೆ ಕಡಿಮೆ ರೇಟಲ್ಲೂ ಪ್ರಾಪರ್ಟಿ ಸಿಗುತ್ತೆ. ಈ ರೀತಿ ನಮ ಶಿವಾಯ ರುದ್ರಾಯ, ಓಂ ನಮಃ ಶಿವಾಯ ಅಂತ ಇದೆಲ್ಲ ಹೇಳೋದ್ರಿಂದ ನೀವು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸಂಜೆಗೆ
ನಾನು ನಿಮಗೆ ಹೇಳ್ತೀನಿ. ಸಂಜೆ 6:30ಯಿಂದ 8:30ವರೆಗೂ ಮುಹೂರ್ತ ಇದೆ. ನಾಳೆ ಪ್ರದೋಷ ಮುಹೂರ್ತ, ಆವಾಗ ಕೂಡ ಮಾಡ್ಕೊಳ್ಳಿ. ಮತ್ತು ನಾಳೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ, ಗೌರಿಯ ಪೂಜೆ. ಏನಪ್ಪ ಅಂದರೆ ನಾಳೆ ವಿಶೇಷವಾಗಿ ಗೌರಿ ಅಮ್ಮನಿಗೆ ನೀವು ಮೆಹಂದಿ, ಅರಿಶಿನ ಕುಂಕುಮ, ಎಣ್ಣೆ, ಶೀಕೆಕಾಯಿ, ಮಡ್ಲಕ್ಕಿ ಎಲ್ಲ ನೀವು ಕೊಡೋದ್ರಿಂದ ಗೌರಿ ಅಮ್ಮಂಗೆ ನಾಳೆ ಅರಿಶಿನ ಹಚ್ಚೋ ದಿನ, ಗೌರಿಗೆ ಹಾಗೂ ಶಿವನಿಗೆ. ಅಂದರೆ ನಾಳೆ ನೈಟೇ ಇವರಿಬ್ಬರಿಗೂ ಅರಿಶಿನದ ಶಾಸ್ತ್ರ ನಡೆಯುತ್ತೆ. ಅದರಿಂದ ನೀವು ನಾಡದ್ದು ಶಿವಪಾರ್ವತಿಯರ ಕಲ್ಯಾಣ ಹಬ್ಬದ ದಿನ. ಅದರಿಂದ ನೀವು ನಾಳೆ ನೀವು ಏನೇ ಮಾಡಿದ್ರೂ ಅದು 1000 ಪಟ್ಟು ಫಲ ಕೊಡುತ್ತೆ ನಿಮಗೆ. ಅದರಿಂದ ನೀವು ನಾಳೆ ಎಲ್ಲರೂ ಕೂಡ ಈ ಒಂದು ವಿಶೇಷವಾಗಿರುವಂಥ ಒಂದು ದಿನನ ನೀವು ಉಪಯೋಗ ಮಾಡ್ಕೊಳ್ಳಿ. ಶಿವನ ಆಶೀರ್ವಾದ ತಗೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನಾನು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ ನಿಮಗೆ ವೀಕ್ಷಕರೇ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ನಮಸ್ತೆ.